ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ SP ಕ್ರಿಯೇಷನ್ ಇನ್ ಕನ್ನಡ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈಗ ರೀಸೆಂಟಾಗಿ ಒಂದು ಕ್ಷೇತ್ರಕ್ಕೆ ವಿಸಿಟ್ ಮಾಡಿದರು. ಅದು ಯಾವ್ದು ಅಂದರೆ ಮಡಾಯಿಕಾವು ಭದ್ರಕಾಳಿ ಕ್ಷೇತ್ರಕ್ಕೆ. ಅಲ್ಲಿ ಶತ್ರು ಸಂಹಾರ ಪೂಜೆನ ಮಾಡಿಸ್ಕೊಂಡ್ಬಂದಿದ್ರು. ಇಲ್ಲೇ ಫೇಮಸ್ ಆಗಿರುವಂಥ ಈ ಭದ್ರಕಾಳಿ ಕ್ಷೇತ್ರಕ್ಕೆ ನಾವು ಕೂಡ ವಿಸಿಟ್ ಮಾಡಿದ್ವಿ. ದೇವಸ್ಥಾನ ಅಂತೂ ತುಂಬ ಪೀಸ್ಫುಲ್ಲಾಗಿ, ತುಂಬ ಪ್ರಶಾಂತವಾಗಿ ಚೆನ್ನಾಗಿತ್ತು. ಹೊರಗಡೆ ಎಲ್ಲ ಸುತ್ತ ಮರ ಗಿಡಗಳೆಲ್ಲ ಭಾಳ ಚೆನ್ನಾಗಿತ್ತು. ಭಾಳ ಹಳೆ ದೇವಸ್ಥಾನ. ಇಲ್ಲಿ ಕನ್ನಡಕ್ಕೆ ಭಾಳ ಆದ್ಯತೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನ ನೋಡಿದ ತಕ್ಷಣ ನಮಗೆ ಗೊತ್ತಾಯಿತು. ನಾವು ಅಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಹೋಗಬೇಕಿತ್ತು. ಅಲ್ಲಿ ದೇವಸ್ಥಾನದ ಪಾರ್ಕಿಂಗ್ ಜಾಗ ಇತ್ತು, ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿ ನಾವು ಹಾಗೆ ದೇವಸ್ಥಾನದ ಹತ್ರ ಹೋಗಬೇಕಿತ್ತು. ಅದಕ್ಕಿಂತ ಮೊದಲು ಇಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹಾಗೆ ವಾಶ್ರೂಮಿಗೆ ಎರಡಕ್ಕೂ ಕೂಡ ಸಪ್ರೇಟಾಗಿ ಜಾಗ ಇದೆ. ಅಲ್ಲಿ ಪೂಜೆ ಮಾಡಿಸೋರು ಡ್ರೆಸ್ ಚೇಂಜ್ ಎಲ್ಲ ಇಲ್ಲೇ ಮಾಡ್ಕೊಬೋದು. ಹಾಗೆ ಗೊತ್ತಿಲ್ಲದೆ ಹಾಗೆ ಬಂದಿದ್ರೆ ಇಲ್ಲಿ ಶಲ್ಯ ಪಂಚೆ ಎಲ್ಲದೂ ಕೂಡ ಅಲ್ಲೇ ಸಿಗತ್ತೆ, ರೆಂಟಿಗೆ ಕೊಡ್ತಾರಂತೆ. ನಾವು ತೊಗೊಂಡು ಹೋಗಿದ್ವಿ. ಅಲ್ಲಿ ಯಾರಾದರೂ ಗೊತ್ತಿಲ್ಲದೆ ಹಾಗೆ ಬಂದಿದ್ರೆ ಅವರಿಗೂ ಕೂಡ ಶಲ್ಯ ಪಂಚೆ ಎಲ್ಲದು ಫುಲ್ ಸೆಟ್ ಸಿಗುತ್ತೆ. ಸೊ ಈಗ ದೇವಸ್ಥಾನ ಫುಲ್ಲು ಕಲರ್ಫುಲ್ಲಾಗಿತ್ತು. ಫುಲ್ ಪೇಂಟಿಂಗಲ್ಲೇ ಎಲ್ಲದೂ ಇದಾಗಿತ್ತು. ಈ ಮರದ ಸುತ್ತ ನೋಡಿ ಕಟ್ಟೆಗಳಿದೆ, ಫುಲ್ ಕಲರ್ಫುಲ್ಲಾಗಿ ಇದನ್ನು ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ತಿರುವಾರ್ಕಾಟು ಕಾವು ಮುಡಾಯಿ ಕಾವು ಭದ್ರಕಾಳಿ ಕ್ಷೇತ್ರ ಅಂತ ಹೇಳಿ ಪ್ರಸಿದ್ಧಿಯಾಗಿದೆ. ಈ ಕ್ಷೇತ್ರದಲ್ಲಿ ನಮ್ದು ಏನಾದರೂ ಹರಕೆಗಳಿದ್ದರೆ, ಕಷ್ಟಗಳಿದ್ದರೆ ಇಲ್ಲಿ ಪರಿಹಾರನ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ನಾವೇನು ಪೂಜೆ ಮಾಡಿಸ್ತೀವಿ, ಏನು ಸೇವೆಯನ್ನು ಕೊಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಇಲ್ಲಿ ಲೈನಲ್ಲಿ ನಿಂತ್ಕೊಂಡು ಅಲ್ಲಿ ನಾವು ರಸೀದನ್ನ ತೊಗೊಬೇಕು. ಸೊ ಅಲ್ಲಿ ಬೋರ್ಡಲ್ಲಿ ಎಲ್ಲ ಹಾಕಿದ್ದಾರೆ ಯಾವ್ಯಾವ ಪೂಜೆಗೆ ಎಷ್ಟೆಷ್ಟು ಕಾಸ್ಟ್ ಆಗುತ್ತೆ ಅಂತ ಎಲ್ಲ ಇದೆ. ನಾವು ಯಾವ ಸೇವೆನ ಕೊಡಬೇಕು ಅದನ್ನು ನಾವೇನು ಅಂದ್ಕೊಂಡಿದ್ದೀವಿ ಆ ಸೇವೆನ ಇಲ್ಲಿ ಮಾಡಿಸ್ಕೊಬೋದು. ಅದ್ರ ಪ್ರೈಸಸ್ ಹಾಕಿದ್ದಾರೆ, ಕನ್ನಡದಲ್ಲೂ ಹಾಕಿದ್ದಾರೆ. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ಕರ್ನಾಟಕದವರು ಸ್ವಲ್ಪ ಜಾಸ್ತಿ ಬರ್ತಾರೆ, ಅದಕ್ಕೋಸ್ಕರ. ಇಲ್ಲಿ ಎಲ್ಲದೂ ಕೂಡ ಫೆಸಿಲಿಟೀಸು ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ಫೋನ್ ಅಲೋ ಇಲ್ಲ. ಸೊ ನಮಗೆ ಎಷ್ಟಾಗಿದೆ ಅಷ್ಟು ನಾವು ಇಲ್ಲಿ ವಿಡಿಯೋನ ಮಾಡ್ಕೊಂಡ್ವಿ. ಇಲ್ಲಿ ಗರ್ಭಗುಡಿ ಒಳಗೆ ಹೋಗೋಕ್ಕೆ ಲೈನ್ ಬೈ ಲೈನು ಒಬ್ಬರಾದ್ಮೇಲೆ ಒಬ್ಬರು ಹೋಗ್ತಾ ಇರಬೇಕು. ಸೊ ಇಲ್ಲಿ ದೇವಸ್ಥಾನ ತುಂಬ ವಿಶಿಷ್ಟವಾಗಿದೆ. ಯಾಕಂದರೆ ಅದರದ್ದು ಕಟ್ಟಡ ನಿರ್ಮಾಣ, ಪಿಲ್ಲರ್ ಇರ್ಬೋದು, ಒಳಗೆ ಇರೋಂಥ ಪೇಂಟಿಂಗ್ಸ್ ಆಗಿರ್ಬೋದು ಎಲ್ಲ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ನಾವು ಹಾಗೆ ಲೈನಲ್ಲಿ ಹಾಗೆ ಮೂವ್ ಆಗ್ತಾ ಹೋಗ್ತಾ ಇದ್ವಿ. ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ನಾವು ವಿಡಿಯೋನ ಮಾಡ್ಕೊಂಡ್ವಿ. ಅಲ್ಲಿ ಮೇಲ್ಗಡೆನೂ ಅಷ್ಟೇ ಫುಲ್ ವುಡ್ ವರ್ಕಲ್ಲಿ ಫುಲ್ ಕಲರ್ಫುಲ್ಲಾಗಿ ಪೇಂಟಿಂಗ್ಸ್ ಎಲ್ಲ ಮಾಡಿದರು. ಸೊ ಅಲ್ಲಿ ಗರ್ಭಗುಡಿ ಎಂಟ್ರಿ ಆಗೋ ತನಕನೂ ಕೂಡ ಎಲ್ಲದು ಪೂಜೆನ ಮಾಡಿಕೊಂಡು ನಾವೇನು ಪೂಜೆ ಕೊಟ್ಟಿದ್ವಿ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗೆ ಬರ್ತಿದ್ದಂಗೆ ಅಲ್ಲಿ ಪ್ರಸಾದ ಕೌಂಟ್ರ್ ಇರುತ್ತೆ. ನಾವು ತೊಗೊಂಡಿರೋ ಸೇವಾ ರಶೀದಿನ ಕೊಟ್ಟರೆ ಅಲ್ಲಿ ಪ್ರಸಾದನ ಕೊಡ್ತಾರೆ. ಈ ಕ್ಷೇತ್ರದ ಪ್ರಸಾದದ ವಿಶೇಷತೆ ಏನಂತ ಅಂದರೆ ಇಲ್ಲಿ ಚಿಕನನ್ನು ಪ್ರಸಾದವಾಗಿ ಕೊಡ್ತಾರೆ, ಹಾಗೆ ಹೆಸರು ಕಾಳು ಕೊಡ್ತಾರೆ, ಪೊಂಗಲ್ ಕೊಡ್ತಾರೆ, ಹಾಗೆ ಅವಲಕ್ಕಿ 4 ಥರದ ಪ್ರಸಾದ ಇಲ್ಲಿ ಸಿಗುತ್ತೆ. ಸೊ ವೆಜ್ಜು ನಾನ್ ವೆಜ್ ಅವರು ಇಬ್ಬರು ಕೂಡ ಪ್ರಸಾದನ ಸೇವಿಸ್ಬೋದು ಇಲ್ಲಿ. ಸೊ 4 ಥರದ ಪ್ರಸಾದ ಇಲ್ಲಿ ಸಿಗುತ್ತೆ. ಒಬ್ಬರಾದ್ಮೇಲೆ ಒಬ್ಬರು ಸೇವೆ ಮಾಡಿಸ್ಕೊಂಡವರು ಹೋಗಿ ಪ್ರಸಾದ ತೊಗೊಂಡು ಆ ಮರದ ಕೆಳಗೆ ಕುತ್ಕೊಂಡೆಲ್ಲ ತಿಂದು ಹಾಗೆ ತಗೊಂಡು ಎಲ್ಲ ಹೋಗ್ತಾಯಿದ್ರು. ತುಂಬ ಪ್ರಶಾಂತವಾಗಿತ್ತು ದೇವಸ್ಥಾನನೂ ಕೂಡ. ಹಾಗೆ ಇಲ್ಲಿ ಪ್ರಸಾದನ ಬಾಳೆ ಎಲೆಯಲ್ಲಿ ಪ್ಯಾಕ್ ಮಾಡಿ ಕೊಡ್ತಾಯಿದ್ರು. ಸೊ ಅದು ಕೂಡ ಫ್ರೆಶ್ ಆಗಿತ್ತು. ಇಲ್ಲಿ ಅವಲಕ್ಕಿ ಪ್ರಸಾದನೂ ತುಂಬ ಚೆನ್ನಾಗಿತ್ತು. ನಾವೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಹೊರಗೆ ಬಂದ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಸಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನಾನು ಇದೇ ಥರ ಹೆಚ್ಚಿನ